ನೀರಾವರಿ ಇಲಾಖೆದು ಪರ್ಮಿಷನ್ ತೊಗೊಂಡಂತಾರೆ ಖರೆ ಸ್ವತಃ ಕೈಗಾರಿಕೆ ಇರಿಗೇಷನ್ ಮಿನಿಸ್ಟರ್ ಅಂತಾರೆ ನಾವು ಇದ್ರ ಬಗ್ಗೆ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿಲ್ಲ, ಟೆಂಡರ್ ಆಗಿಲ್ಲ ಅಂತಾರೆ. ಬಟ್ ಟೆಂಡರ್ ಆಗಿಲ್ಲ ವರ್ಕ್ ಹೆಂಗೆ ಸ್ಟಾರ್ಟ್ ಆಯ್ತು ಅದು ನಮ್ಮ ಒಂದು ಪ್ರಶ್ನೆ. ಆಮೇಲೆ ಇವ್ರು ಎಲ್ಲ ಕಡೆ ಹಗ್ಗ ತಗೊಂಡು ಹೊಂಟಾರಿ ಎಲ್ಲ ಪ್ರತಿಯೊಂದು ಹೊಲದಾಗ. ಅಲ್ಲಿ ತಹಶೀಲ್ದಾರ್ ಜವಾಬ್ದಾರಿ ಅದು ಈ ಥರ ಕೆಲಸ ಆಗೋದು. ಎಲ್ಲ ಥರ NOC ಅದಾವ ಇರೋದು, ಆ ಕಾಂಟ್ರಾಕ್ಟರ್ ಕಡೆ ಇರುವಂಥ NOC ಅದಾವ, ಅವ್ರು ಚೆಕ್ ಮಾಡ್ಬೇಕು. ತಹಶೀಲ್ದಾರ್ಗಳು ತಾವು ಕೆಲಸ ಮಾಡೋದು ಫೇಲ್ ಆಗ್ಯಾರ, ಅವ್ರು NOCಗಳು ಚೆಕ್ ಮಾಡಿಲ್ಲ. ಈಗೂ ನಾವು ಹೇಳ್ಬಿಟ್ಟು DC ಅವ್ರು ಅಂತಾರು ನಮ್ಮ 3 ದಿವಸ ಟೈಮ್ ಕೊಡ್ರಿ ನಾವೆಲ್ಲ ಚೆಕ್ ಮಾಡ್ತೇವೆ. ಈಗ ನಾವು ಹೋರಾಟ ಮಾಡಿಕೊಂಡು ಇಲ್ಲಿ ತನಕ ಬಂದು ಕೇಳೋದಕ್ಕೆ ಅವ್ರು ಇವ್ರಾಗ ಗಪ್ಪಂತಾರೆ ನಾವು ಪ್ರಶ್ನೆ ಮಾಡ್ತೀವಿ. ಯಾಕಂದ್ರೆ ಇವತ್ತು ನಾವು ಕೇಳುವವರೆಗೆ ಅಂದರೆ ಇವ್ರು ಯಾರು ಬೇಕಾದ್ರೂ ಬಂದು ಏನು ಬೇಕಾದ್ರೆ ಡಿಗ್ಗಿ ಮಾಡ್ಬೋದು. ಈಗ ಮಹಾನಗರ ಪಾಲಿಕೆ, ಬೆಳಗಾವಿ ಮಹಾನಗರ ಪಾಲಿಕೆ ಲಿಮಿಟ್ನಾಗ ರಿಲಯನ್ಸ್ದವ್ರು ಬಂದು ಎಲ್ಲ ಕಡೆ ಹಡ್ಡಿ ಕೇಬಲ್ ಹಾಕೊಂಡು ಹೋದ್ರು, ಇನ್ನೂರಿಗೆ ಪರ್ಮಿಷನ್ ಇಲ್ಲ. ಸೊ ಈ ಥರ ಇದು ಅವ್ರ ನೆಗ್ಲಿಜೆನ್ಸ್ ಸಂಬಂಧ ನಾವು ಸಫರ್ ಆಗತ್ತೀವಿ. ಆಮೇಲೆ ಮುಖ್ಯವಾಗಿ ಈ ಹೋರಾಟ ಬರೇ ಕುಡಿಯುವ ನೀರಿನ ಹೋರಾಟ ಅಷ್ಟಲ್ಲ, ಇವತ್ತು ಬೆಳಗಾವಿ ಜಿಲ್ಲೆಗೆ ಭಾಳಷ್ಟು ವಿಷಯನಾಗ ಅನ್ಯಾಯ ಆಗ್ಕೋತ ಬಂದಿದೆ. ಇವತ್ತು ಕೈಗಾರಿಕೆ ವಿಷಯ ಇರ್ಬೋದು, ಉದ್ಯೋಗಾವಕಾಶ ವಿಷಯ ಇರ್ಬೋದು, ಆಮೇಲೆ ಹೊಸ ಉದ್ಯಮಿಗಳಿಗೆ ಸಿಗುವಂಥ ಅವಕಾಶವಿರ್ಬೋದು. ಇವತ್ತು ನಮ್ಮ ಯುವಕರು ಇಲ್ಲಿ ಸಾಲಿ ಕಲಿತು ಹೊರ ರಾಜ್ಯಕ್ಕೆ ಅಥವಾ ಬೆಂಗಳೂರಿಗೆ ಪುನಃ ಹೊಂಟಾರ. ಇಲ್ಲಿ ಬರುವಂಥ ಏನು ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಏನು ಯೋಜನೆಗಳದಾವ ಅವು ಇಲ್ಲಿ ಬರ್ತಾ ಇಲ್ಲ. ಅದು ಪ್ರತಿಯೊಂದು ಭರವಸೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದೇ ನಮ್ದು ಹೋರಾಟ ಮಾಡ್ತೀವಿ ಅಂತ ಹೇಳ್ಕೊಂಡು ಗಡುವು ಏನು ಕೊಟ್ಟಿದ್ದೀವಲ್ಲ 5ನೇ ತಾರೀಕಿಗೆ ನಾವು ಏನೊಂದು ಮೋರ್ಚಾ ಮಾಡ್ತೀವಿ ಸಂಭಾಜಿ ಆಫೀಸ್ವರೆಗೆ ಅಂತೇಳಿ, ಅದಕ್ಕಿಂತ ಮುಂಚೆ ನೀವು ನಿಮ್ಗೆ ಮೋರ್ಚಾ ಮಾಡೋ ಸಂದರ್ಭ ಬರದ ಹಾಗೆ ನಾವು ಪ್ರಯತ್ನ ಮಾಡಿ ಈ ಒಂದು ಸಮಸ್ಯೆಗೆ ಪರಿಹಾರ ಮಾಡಿಕೊಡ್ತೀವಿ ಅಂತ ಹೇಳ್ಕೊಂಡು ಕೂಡ ಇವತ್ತು ಭರವಸೆ ಕೊಟ್ಟಿದ್ದಾರೆ. ಇದೊಂದು ಭರವಸೆ ಅವ್ರ ಮೇಲೆ ಇಟ್ಟಿದ್ದೇವೆ. ಅವರು ಏನೋ ಒಂದು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಹಾಗೂ ಕನ್ಸರ್ನ್ ಏನು ಮಿನಿಸ್ಟರ್ಸ್ ಇದ್ದಾರೆ ಅದ್ರ ಜೊತೆಗೆ ಒಂದು ಮೀಟಿಂಗ್ ಎಲ್ಲ ಮಾಡಿ ಒಂದು ತೀರ್ಮಾನ ತಗೊಂಡು ಒಳ್ಳೆಯ ಒಂದು ಏನಾದರೂ ನಿಮಗೆ ಹೋರಾಟಕ್ಕೆ ಜಯ ಸಿಗ್ಬೋದು ಅನ್ನೋದು ಒಂದು ಭರವಸೆ ಇದೇ ರೀತಿಯವರು ಮಾತನಾಡಿದ್ದಾರೆ ಅಂತ ಹೇಳೋದ್ರ ಜೊತೆಗೆ ಈಗ ಬೆಳಗಾವಿಯಲ್ಲಿ 18 MLAಗಳು, 2 ಮಿನಿಸ್ಟರ್ಗಳು ಮತ್ತು 2 MLAಗಳಿದ್ದಾರೆ. ಇದರಲ್ಲಿ ಬಾಯಿ ಎತ್ತಿದ್ದವ್ರು 8 ಜನ. ಒಂದು ರಾಜೇಂದ್ರ ರೆಡ್ಡಿ ಅವರು ಅವತ್ತಿನ ಬೆಂಬಲ ತೋರಿಸಿದ್ರು, ಜಗದೀಶ್ ಅವರು ಬೆಂಬಲ ತೋರಿಸಿದ್ರು, ಇದನ್ನು ನೀರನ್ನು ಒಯ್ಯೋ ಕೊಡಬೇಡಿ ಅಂತೇಳಿ. ಮಾನ್ಯ ಜಿಲ್ಲಾ ಪಾಲಕರು ಕೂಡ ಅವರು ಅದ್ರ ಬಗ್ಗೆ ಹೇಳಿದ್ರು, ನಮಗೆ ಗೊತ್ತಿಲ್ಲದೇ ಮಾಡಿದ್ದಾರೆ ಅಂದರೆ ಈ ರೀತಿ ಮಾತುಗಳ 3 ಜನ ಮಾತ್ರ, ಬಾಕಿ ಯಾರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ವಿಷಯ ಕೂಡ ಇದು ನೆಟ್ಟಲ್ಲ. ಯಾಕಂದರೆ ನಾಳೆ ಬರುವಂಥ ತಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿರುವಂಥ ಪ್ರತಿಯೊಂದು ಜನರಿಗೆ, ಮಕ್ಕಳಿಗೆ ಇರುವಂಥ ಸಿಟಿಸನ್ಸ್ಗೆ ಏನು ಅವ್ರ ಬಗ್ಗೆ ಕಾಳಜಿ ಇರುವ, ಇವ್ರಿಗೆ ಕಾಳಜಿ ಇತ್ತಂತಂದರೆ ಇವ್ರು ಇದ್ರ ಬಗ್ಗೆ ಬಂದು ಮಾತಾಡ್ತಾಯಿದ್ರು. ಇವ್ರು ಯಾಕೆ ಮಾತಾಡ್ತಾ ಇಲ್ಲ ಅಂದರೆ ನಮಗೆಲ್ಲ ಬೇಜಾರು ಅನಿಸ್ತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಾಲಿ ಸರ್ ಒಂದು ಮಾತಾಡ್ತಾರೆ.